ಇವತ್ತು ಶ್ರೀನಿವಾಸಪುರದಲ್ಲಿದ್ದೆ. KGF ನಮ್ಮ ಕೋಲಾರ SP ಮೇಡಮ್ ಇದ್ದರು, ಅಲ್ಲಿ ಅವ್ರನ್ನ ಕೇಳ್ತಾ ಇದ್ದೆ. KGF ಒಂದು ಟೀಮ್ ರೆಡಿ ಮಾಡಿದ್ದೆ, ನೀವು ಒಂದು ಟೀಮ್ ರೆಡಿ ಮಾಡಿ ಕಳಿಸಿ ಅಂದೆ. ಸೊ ಐ ಥಿಂಕ್ ಇನ್ನೂ ಮಾಹಿತಿ ಹೋಗಿಲ್ಲ ಅವ್ರಿಗೆ. ಸೊ ಸರ್ ಒಂದು ಸತಿ ಮಾತಾಡಿದ್ರೆ SP ಸರ್ ಕೋಲಾರ police team will come and participate. So this is the thing about the stadium and the Khelo India. If you have anything else about Khelo India, you can ask him. Regarding the tournament, SP sir will give a briefing. ಈ ವಾರ ನಮ್ಮ ಡ್ರಗ್ ಫ್ರೀ ವೀಕ್, ನಶಾಮುಕ್ತ ಅಭಿಯಾನ ಆ ಥರ ಮಾಡ್ತಾ ಇದ್ದಾರೆ. ಪೂರ್ತಿ ದೇಶದಲ್ಲಿ ಈ ಥರ ಒಂದು ಅವೇರ್ನೆಸ್ ಕ್ಯಾಂಪೇನ್ ಗೌರ್ಮೆಂಟ್ ಕಡೆಯಿಂದ ನಡ್ತಾ ಇದೆ. ಮಿನಿಸ್ಟ್ರಿ ಆಫ್ ಸೋಷಲ್ ಜಸ್ಟಿಸ್ ಮತ್ತು ಎಂಪವರ್ಮೆಂಟ್ ಕಡೆಯಿಂದ ಪೂರ್ತಿ ದೇಶದಲ್ಲಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಸ್ಟೇಟ್ ಗೌರ್ಮೆಂಟಲ್ಲಿ ಕೂಡ ಈ ಅವೇರ್ನೆಸ್ ಪ್ರೋಗ್ರಾಮ್ ಬೇರೆ ಬೇರೆ ರೀತಿಯಿಂದ ಕಾಲೇಜಸ್ಗೆ ಹೋಗಿ ಅಥವಾ ಬೇರೆ ಕಲ್ಚರ್ ಪ್ರೋಗ್ರಾಮ್ ಮಾಡಿ ಅಥವಾ ಯಾವ ಜಾತ್ರೆ ಮಾಡಿ ಯಾವುದೇ ಲೋಕಲ್ ಏನು ಸೌಲಭ್ಯ ಇರುತ್ತೆ ಆ ಥರ ಮಾಡಲಿಕ್ಕೆ ದಿವಸ ನಿರ್ದೇಶ ಕೊಟ್ಟಿದ್ದಾರೆ. ಅದೇ ಅಂಗವಾಗಿ ನಾವು ಈಗ ಟೂರ್ನಮೆಂಟ್ ನಾವು ಡ್ರಗ್ ಫ್ರೀ KGF ಟ್ಯಾಗ್ಲೈನಲ್ಲಿ ಟೂರ್ನಮೆಂಟ್ ಪ್ಲಾನ್ ಮಾಡಿದ್ದೀವಿ. BGML ಕಡೆಯಿಂದ ನಮಗೆ ಇದು ಒಂದು ಹಿಸ್ಟಾರಿಕಲ್ ಗ್ರೌಂಡ್ ಆ್ಯಸ್ ಎ ವೆನ್ಯೂ ನಮಗೆ ಸಿಕ್ಕಿದೆ. ಇಸ್ ಹ್ಯೂಜ್ ಹಿಸ್ಟ್ರಿ ಇಸ್ ದೇರ್. ಅವರು ಹಿಸ್ಟ್ರಿ ಬಗ್ಗೆ ನಿಮಗೆಲ್ಲ ಹೇಳಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಅಪರ್ಚುನಿಟಿ ಫಾರ್ ಅಸ್ ಆಲ್ಸೋ. ಈಗ ಅಷ್ಟು ಮಹತ್ವಪೂರ್ಣ ದಿನದಲ್ಲಿ ಈಗ ಗ್ರೌಂಡ್ ಕೂಡ ಓಪನ್ ಆಗ್ತಾ ಇದೆ. ಮತ್ತು ಈ KGF ಜನರಿಗೆ ನಾವು ಒಂದು ಮೆಸೇಜ್ ಕೊಡ್ತೀವಿ, ಡ್ರಗ್ ಫ್ರೀ KGF ಮೀನ್ಸ್ ಇಷ್ಟು ಯಂಗ್ಸ್ಟರ್ಸ್ ಇಲ್ಲಿ ಇದ್ದಾರೆ. ಕೆಲವು ಯಂಗ್ಸ್ಟರ್ಸ್ ಸ್ವಲ್ಪ ಬೇರೆ ದಾರಿಗೆ ಹೋಗ್ತಾ ಇದ್ದಾರೆ. ಸೊ ಅವರಿಗೆ ಅವ್ರದ್ದು ಎನರ್ಜಿ ಡೈವರ್ಟ್ ಮಾಡಲಿಕ್ಕೆ ಸೊ ಸ್ಪೋರ್ಟ್ ಈಸ್ ದ ಬೆಸ್ಟ್ ಥಿಂಗ್. ಈ ಸ್ಪೋರ್ಟ್ಸಲ್ಲಿ ನಾವು ಅವ್ರದ್ದು ಎನರ್ಜಿ ಡೈವರ್ಟ್ ಮಾಡಲಿ, ಮತ್ತು ಏನು ಯಾರು ನಶೆಯಲ್ಲಿ ಹ್ಯಾಬಿಟ್ ಆಗಿಬಿಟ್ಟಿದ್ದಾರೆ ಅವರಿಂದ ದೂರಾಗಿ ಸ್ಪೋರ್ಟ್ಸ್ಗೆ ಎಕ್ಸೆಪ್ಟ್ ಮಾಡಿಕೊಂಡು ಈಗ ಈ ನಮ್ಮ ಏರಿಯಾಗೆ ಡ್ರಗ್ ಫ್ರೀ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ಅದೇ ಅಂಗವಾಗಿ ನೀವು ಮಾಡ್ತಾಯಿದ್ದೀವಿ. ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮದು ಎಲ್ಲರೂ ನಮ್ಮದು ಕೂಡ ಒಂದು ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ KGFಯಲ್ಲಿ ಸುಮಾರು ಮೋರ್ ದೆನ್ 14 ಟೀಮ್ಸ್ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಈಗ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಮತ್ತು ಕರ್ನಾಟಕ ಸ್ಟೇಟ್ ಪೊಲೀಸ್ ವತಿಯಿಂದ ನಾವು ಈ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾಯಿದ್ದೀವಿ. ಜಸ್ಟ್ ಟು ಗಿವ್ ಅ ಮೆಸೇಜ್ ದಟ್ ಡ್ರಗ್ ಈಸ್ ದೇರ್ ಶುಡ್ ಬಿ ನೋ ಟಾಲರೆನ್ಸ್ ಫಾರ್ ಡ್ರಗ್, ಆಲ್ವೇಸ್ ಬಿ ಅವೇ ಫ್ರಮ್ ಡ್ರಗ್, ಆ್ಯಂಡ್ ಈ KGFಗೆ ಡ್ರಗ್ ಫ್ರೀ ಮಾಡೋಣ ಅಷ್ಟೇ. ಎಷ್ಟು ಟೀಮ್ ಆರ್ಗನೈಸ್ ಆಗಿದೆ? 14 ಟೀಮ್ ರೆಡಿ ಆಗಿದೆ. 14 ಆಗಿದೆ. ಓಕೆ, ನಮ್ಮದು ಕೂಡ ಒಂದು ಇರುತ್ತೆ. ಬಾಕಿ ಕೆಲವು 2 ಟೀಮ್ ಶಾಲಾ ಮಕ್ಕಳದ್ದು ಕೂಡ ಇದೆ. ಇನ್ನು ರಿಜಿಸ್ಟ್ರೇಷನ್ ರನ್ನಿಂಗ್ ಇದೆ as of 17. ಸೊ ಇನ್ನು ದೇ ಕ್ಯಾನ್ ರಿಜಿಸ್ಟರ್ from are open, so we'll plan. ಅದನ್ನೆಲ್ಲ What is ಸ್ವಲ್ಪ the plan of organizing for 2 days, sir? At what time the inauguration will commence on the 27th and 28th? sir, it will start at Sir, No, BGML will give our it will start by 9 o'clock. ಅದೆಲ್ಲ ಡೀಟೇಲ್ಸ್ ಒಂದು ರೆಡಿ ಮಾಡಿ ನಿಮಗೆ ಕಳಿಸ್ತೀವಿ. ಐ ಥಿಂಕ್ ಯು ಕ್ಯಾನ್ ಪುಟ್ ಇಟ್ ಅಪ್ ಇನ್ ದ ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ರೆ ಐ ಥಿಂಕ್ ಇಟ್ ವಿಲ್ ನೈಸ್ ಫ್ರಮ್ ಯಾರ್ ಪಾರ್ಟ್. 9 o'clock ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ಯಾರು ಬರ್ತಾರೆ ಅಂತೆಲ್ಲ, ಯಾಕೆಂದರೆ ಇವಾಗ ನಮ್ಮ ಪ್ರದೀಪ್ ನಾಯ್ಡು has told ಸ್ಪೋರ್ಟ್ಸ್ ಆಫೀಸರ್ ಫ್ರಮ್ MEG is coming. So he is going to come and see and extend that support in for future recruitment under sports quota for Army, Navy and Air. So for all the 3 forces ಅಲ್ಲಿ ಅಂಥವ್ರು ಯಾರಾದರೂ ಇದ್ದರೆ, ಸೊ MEG ಇಂದ ಅವರು ಆಫೀಸರ್ ಬರ್ತಾರೆ. ಯಾರಾದರೂ ಅಂಥ ಟ್ಯಾಲೆಂಟ್ ಸಿಕ್ಕಿದ್ರೆ ಅವರು ಡೈರೆಕ್ಟಾಗಿ ರಿಕ್ರೂಟ್ಮೆಂಟು ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಗೆ ಕೆಲಸನೂ ಸಿಗುತ್ತೆ, ಪೇರೆಂಟ್ಸ್ಗೂ ಒಂದು ಅವಾಗ ಏನು ಆಟ ಆಡೋಕ್ಕೆ ಬಿಡ್ತಾಯಿದ್ದೀವಿ ನಾವು, ಓದೋಕ್ಕೆ ಬಿಡ್ತಾಯಿಲ್ಲ ಅಂತ ಒಂದು ಒಳ್ಳೆ ಟ್ಯಾಲೆಂಟ್ ಇದ್ದರೆ MEGಯಲ್ಲಿ ಇದು ಮಾಡಿದ್ರೆ ಏರ್ಫೋರ್ಸ್ ಆರ್ ಆರ್ಮಿ ಆರ್ ನೇವಿ ಯಾವುದೋ 3ರಲ್ಲಿ ಯಾವುದೋ ಒಂದು, ಅದ್ರ ಜೊತೆ ನಮ್ಮ ಇನ್ನು ಇಲ್ಲಿ ಟ್ಯಾಲೆಂಟ್ ಬಂದರೆ ಎಲ್ಲೋ ಒಂದು ಕಡೆ ನಮ್ಮ SBI ಅತ್ತೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ಲೋ ಒಂದು ಕಡೆ ಆಗ ಅಂಡರ್ ಸ್ಪೋರ್ಟ್ಸ್ ಕೋಟಾ ದೇ ಕ್ಯಾನ್ ಗೋ ಆ್ಯಂಡ್ ಗೆಟ್ ರಿಕ್ರೂಟೆಡ್. ಸೊ ವಿ ಆರ್ ಟ್ರೈಯಿಂಗ್ ಇನ್ ಆಲ್ ಕೈಂಡ್ಸ್ ಆಫ್ ಆ್ಯಂಗಲ್ಸ್. ದಿಸ್ ಈಸ್ ದ ಸ್ಟಾರ್ಟಿಂಗ್. ದೇರ್ ಮೈಟ್ ಬಿ ಸಮ್ ಮಿಸ್ಟೇಕ್ಸ್ ಫ್ರಮ್ ಅಸ್ ಆಲ್ಸೋ. ಪ್ಲೀಸ್ there might be some mistakes also. Please accept that mistakes. Please tell us. We'll try to correct and we'll try to help the people of KGF as well as Kolar district.
ಹಿಸ್ಟಾರಿಕ್ ಸ್ಟೇಡಿಯಂ ಇದು. 1885 ಇದು ಸ್ಟಾರ್ಟ್ ಆಗಿರೋದು ಅಂತ ಹೇಳಿದ್ರು. ಒಂದು ಮಾಹಿತಿ ನೆನ್ನೆನೂ ಸಿಕ್ತು ನನಗೆ, ಇಲ್ಲಿ ಬ್ರಿಟಿಷರ್ಸು ರೇಸ್ ಕೋರ್ಸು ಮಾಡಿದ್ರಂತೆ, ಕುದುರೆ ರೇಸ್ದು. ಇವಾಗ ಏನು ಟರ್ಫ್ ಕ್ಲಬ್ ನಮ್ಮ ಬೆಂಗಳೂರಲ್ಲಿದೆ ಅಂಥದ್ದು ಒಂದು ಇಲ್ಲಿತ್ತು. ಆಮೇಲೆ ಬ್ರಿಟಿಷರ್ಸ್ ಇಲ್ಲಿ ಪೋಲೋನು ಆಡ್ತಾ ಇದ್ದಂತೆ, ಕುದುರೆ ಮೇಲೆ ಕೂತ್ಕೊಂಡು ಏನು ಅದನ್ನು ಆಡ್ತಾಯಿದ್ರು ಅಂತ ಒಂದು ಮಾಹಿತಿ ಕೊಟ್ಟರು. ಸೊ ಇಂಥ ಒಂದು ಹಿಸ್ಟಾರಿಕ್ ಇದಿದೆ. ಅದಕ್ಕಿಂತ ಜಾಸ್ತಿ ನಮಗೆ ಏನಂದರೆ ಇಲ್ಲಿಂದ ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಪ್ಲೇಯರ್ಸ್ ಸೆಲೆಕ್ಟ್ ಆಗಿ ಆಡಿದ್ದಾರೆ, ಅದು ಒಂದು ಪ್ರತಿಷ್ಠೆ. So, good evening, everyone. So, our honorable member of parliament, Shri Malesh Babu sir, has given a letter to our executive director, Kelo India, and he has proposed Kelo India accredited academies and Kelo India academies in KGF. So, in KGF, we have a lot of sports infrastructures which is unutilized, and like if you see, we'll be able to easily cover around 5 to 6 disciplines, like example cricket, golf, billiards and snooker, football, and we have all these infrastructures which was closed. So sir has requested our executive director or KL India division to support and get these kind of facilities renovated and upgraded, and a regular coaching facility for athletes in various disciplines is being asked. So from our committee, they have taken up this proposal, and it will take few days, and in further communications sir will coordinate with our executive director, our team members, and I will also accompany sir, and we will try to get these allotments as earliest, at least phase wise. Especially in Gymkhana ground, sir is asked for Kelo India accredited academy. So basically Kelo India accredited academy is to support the coaching and the training activities across in district levels. Like in one district, if you have multiple facilities, and even if you have a school which has a facility, so this will be supported by this scheme. So for the first time, this will be allotted. So far in Kolar, we don't have any accredited academies. So this is going to be the first accredited academy. In Kolar district. In Kolar district, this is the first accredited academy which is asked for. And even multiple disciplines, we can, it's not like if football is given, other disciplines will not be there. So we do have provisions for other disciplines also, based on the interest and that potential athletes of in the district. So we will get few more academies like this. Any funding from the Kelo? Kelo India now, the scheme has, there's various schemes. Under accredited academy, the limit is up to 7 lakhs per annum. So which will be useful for the coach's salary, and even playing, example, if you want to have jerseys, kit and ball. So these kind of things we can utilize. There is a SOP. According to SOP, we have expenditure to be spent in so and so heads. So that will be given, and we have to follow that. So this will be useful for the coaching. Whether the Kelo India has any idea of promoting with the synthetic track? That is athletics game proposal. So now, as of now, it is asked. So it's in process. So we will, whatever is possible, 100%, sir will follow up, and sir has to, is already spoken multiple times to our ministry and visited also. Whatever is possible, they will do. ಸರ್, ಒಂದು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಪ್ರೆಸ್ ಅವ್ರು ಸ್ವಲ್ಪ ದಯವಿಟ್ಟು ಇದನ್ನು ಪ್ರಮೋಟ್ ಮಾಡಿ. ಈ ಒಂದು ಸ್ಟೆಪ್ಪು ಏನು ಅಕಾಡೆಮಿ ಒಂದು ಸ್ಟಾರ್ಟ್ ಮಾಡ್ತೀವೋ, ದಟ್ ಈಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ದೇರ್ ಆರ್ ಸೇ ಥರ್ಡ್, ಫೋರ್ತ್, ನೀವು ಹೇಳ್ದಂಗೆ ಸಿಂಥೆಟಿಕ್ಕು, ಬರೀ ಫುಟ್ಬಾಲ್ ಒಂದಲ್ಲ, ಅಥ್ಲೆಟಿಕ್ಸು. ಇವಾಗ ನಿಮ್ಮ ತಾಲೂಕಲ್ಲೇ ಸುಮಾರು 6 ಜನ ಮಕ್ಕಳು ಅಂಡರ್ 14 ಶೂಟಿಂಗ್ ಕಾಂಪಿಟೇಷನ್ ರೆಡಿಯಾಗಿದ್ದಾರೆ. ಆ ಶೂಟಿಂಗ್ ಕಾಂಪಿಟೇಷನ್ ಮಾಡೋಕ್ಕೆ ಏನು ಜಾಸ್ತಿ ಏನು ಖರ್ಚಾಗಲ್ಲ ನಮಗೆ. ಬಟ್ ನಿಮ್ಮ ಇಲ್ಲಿರೋ ತಾಲೂಕು ಮಕ್ಕಳು ಹಂಗಿದ್ದರೆ ವಿ ಕ್ಯಾನ್ ಸ್ಟಾರ್ಟ್ ದಟ್ ಆಲ್ಸೋ. ಸಿ ದೇರ್ ಇಸ್ ಲಾಟ್ ಆಫ್ ಸ್ಪೇಸ್. ಪೆವಿಲಿಯನ್ ಹಿಂದೆ ಜಾಸ್ತಿ ಇದೆ, ವಿ ಕ್ಯಾನ್ ಡೂ ದೇರ್ ಆಲ್ಸೋ. ಇಲ್ಲಾಂದರೆ ಆ ಕಡೆ ಅಂಬೇಡ್ಕರ್ ಸ್ಟ್ಯಾಚು ಕಡೆ ಇದೆ, ಅಲ್ಲೂ ಒಂದು ಚಿಕ್ಕದಾಗಿ ಮಾಡ್ಬೋದು.
So there are a lot of options. Let us be positive. Let us take everything in a positive way. ನೀವೆಲ್ಲ ಸಹಕಾರ ಮಾಡಿದ್ರೆ ಎಲ್ಲೋ ಒಂದು ಹಂತಕ್ಕೆ ಹೋಗುತ್ತೆ. ನಾನು ಏನಕ್ಕೆ ನಿಮಗೆ ಒಂದೊಂದು ಸತಿ ಪ್ರೆಸ್ ಅವ್ರನ್ನ ದಯವಿಟ್ಟು ಇಂಗ್ಲೀಷ್ ಪೇಪರ್ಗಳ ಹಾಕಿ ಅಂದಾಗ ಡೆಲ್ಲಿಗೆ ಕಳಿಸೋವಾಗ ನಮ್ಮ ಕನ್ನಡ ರೀಜ್ನಲ್ ಪೇಪರ್ ಕಳಿಸಿದ್ರೇನೋ ಅವ್ರಿಗೆ ಅರ್ಥ ಆಗಲ್ಲ. ಸೊ ಡೆಲ್ಲಿ ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ಹಾಕಿದ್ರೆ ಎಲ್ಲೋ ಒಂದು ಕಡೆ ವಿ ಕ್ಯಾನ್ ಟೆಲ್ ದೆಮ್ ಆಲ್ ದಿಸ್ ಪ್ರಮೋಷನ್ ಈಸ್ ಬೀಂಗ್ ಹ್ಯಾಪ್ನಿಂಗ್, ಪಬ್ಲಿಕ್ ಈಸ್ ರೆಡಿ ಅಂತ ಹೇಳೋಕ್ಕೆ ನಮಗೂ ಈಸಿ ಆಗುತ್ತೆ. ಒಂದು ದಟ್ ಈಸ್ ಆಲ್. ಆ್ಯಂಟಿ ಡ್ರಗ್ ವೀಕ್ ಅಂತ ನಮ್ಮ ದೇಶದಲ್ಲಿ ಈ ಮಂಡೆಯಿಂದ ಸಂಡೇವರೆಗೂ ಇದೆ. ಸೊ ಅದನ್ನು ಯಾವಾಗ ಖೇಲೋ ಇಂಡಿಯಾ ಇದನ್ನು ಈ ಸ್ಟೇಡಿಯಂ ರೆಡಿ ಮಾಡ್ತಾ ಇದೀವೋ ಆವಾಗ SP ಸಾಹೇಬ್ರು ಒಂದು ಮಾತು ಕೇಳಿದ್ರು, ನಾವು ಆ್ಯಂಟಿ ಡ್ರಗ್ ವೀಕ್ ಮಾಡ್ತಾ ಇದ್ದೀವಿ, ವಿ ಹ್ಯಾವ್ ಟು ಸೆಂಡ್ ಅ ಮೆಸೇಜ್. ಸೊ ಅವರು ಟೂರ್ನಮೆಂಟ್ ಮಾಡ್ತೀನಿ ಅಂದಾಗ ನಮಗೂ ಒಂಥರ ಆಸಕ್ತಿ ಬಂತು. ಎಲ್ಲಿಗೋ ಹಿಂಗೆ ಸ್ಟೇಡಿಯಂ ಓಪನ್ ಮಾಡಿದಾಗ ಒಂದು ಟೂರ್ನಮೆಂಟ್ ಆಗಬೇಕಾಗಿತ್ತು. ಇಟ್ ವಿಲ್ ಬಿ ಅ ಬೂಸ್ಟಿಂಗ್ ಸ್ಟೆಪ್. ಇದನ್ನು ಮಾಡಿದಾಗ ಇದು ಒಂದು ಯೂಸ್ ಆಗುತ್ತೆ ಅಂತ ನಮಗೂ ಆಯಿತು. ಸೊ ಟೂರ್ನಮೆಂಟ್ ಮಾಡ್ಬೋದು ಅಂತ. ಸೊ ಇದ್ರ ಜೊತೆ ನಮಗೆ ಅದರ ಟೂರ್ನಮೆಂಟ್ ಬಗ್ಗೆ ಸರ್ ಮಾತಾಡ್ತಾರೆ, ವಾಟ್ ಈಸ್ ದ ರೀಸನ್ ಅಂತ. ಆಮೇಲೆ ಈ ಟೂರ್ನಮೆಂಟ್ ಏನು ಮಾಡ್ತಾ ಇದ್ದೀವೋ ಥ್ರೂ ಖೇಲೋ ಇಂಡಿಯಾ, ಏನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಥ್ರೂ ಖೇಲೋ ಇಂಡಿಯಾ ಅದು ಮಾಡಿದ್ವಿ, ಫಿಟ್ ಇಂಡಿಯಾ ಅಂತ ಏನಿದೆಯೋ, ಸೊ ದೇ ಹ್ಯಾವ್ ಗಿವನ್ ದೇರ್ ಲೋಗೋ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಗಿವ್ ಸರ್ಟಿಫಿಕೇಟ್ಸ್. ಫಿಟ್ ಇಂಡಿಯಾ ಮೂಮೆಂಟ್ ಅಂತ ಏನಿದೆಯೋ ನಮ್ಮದು, ಸೊ ಇಟ್ ಈಸ್ ಅಂಡರ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದೆ. ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಒಂದೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ದಟ್ ವಿಲ್ ಬಿ ಒಂದು ಎನ್ಕರೇಜ್ಮೆಂಟ್ ಆಗುತ್ತೆ ಮಕ್ಕಳಿಗೆ. ಒಂದು ಕಡೆ ಗೌರ್ಮೆಂಟ್ ಆಫ್ ಇಂಡಿಯಾ ಸಿಂಬಲ್ ಇರುತ್ತೆ, ಒಂದು ಕಡೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇರುತ್ತೆ. ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಟರೆ ಅವ್ರಿಗೂ ಒಂದು ಇದಾಗುತ್ತೆ. ಆಮೇಲೆ ನಮ್ಮ ಟೂರ್ನಮೆಂಟ್ ಲಾಸ್ಟಲ್ಲಿ ವಿನ್ನರ್ಸು ಮತ್ತು ಲೂಸರ್ಸ್ಗೆ ಅವ್ರಿಗೂ ಮೆಡಲ್ಸು ಮತ್ತು ಟ್ರೋಫಿ ಎಲ್ಲ ಕೊಡ್ತಾರೆ. ಸೊ ವಿ ಆರ್ ಟ್ರೈಂಗ್ ಟು ಎನ್ಕರೇಜ್ ಸ್ಪೋರ್ಟ್ಸ್ ವೇರ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ದ ಯೂತ್ ಆಫ್ KGF ಆ್ಯಸ್ ವೆಲ್ ಆಸ್ ಕೋಲಾರ್ ಡಿಸ್ಟ್ರಿಕ್ಟ್. ಇವತ್ತು ಶ್ರೀನಿವಾಸಪುರದಲ್ಲಿದ್ದೆ. KGF ನಮ್ಮ ಕೋಲಾರ SP ಮೇಡಮ್ ಇದ್ದರು, ಅಲ್ಲಿ ಅವ್ರನ್ನ ಕೇಳ್ತಾ ಇದ್ದೆ, KGF ಒಂದು ಟೀಮ್ ರೆಡಿ ಮಾಡಿದ್ದೆ, ನೀವು ಒಂದು ಟೀಮ್ ರೆಡಿ ಮಾಡಿ ಕಳಿಸಿ ಅಂದೆ. ಸೊ ಐ ಥಿಂಕ್ ಇನ್ನೂ ಮಾಹಿತಿ ಹೋಗಿಲ್ಲ ಅವ್ರಿಗೆ. ಸೊ ಸರ್ ಒಂದು ಸತಿ ಮಾತಾಡಿದ್ರೆ SP ಸರ್ ಕೋಲಾರ ಪೊಲೀಸ್ ಟೀಮ್ ವಿಲ್ ಕಮ್ ಆ್ಯಂಡ್ ಪಾರ್ಟಿಸಿಪೇಟ್. ಈ ವಾರ ನಮ್ಮ ಡ್ರಗ್ ಫ್ರೀ ವೀಕ್, ನಶಾಮುಕ್ತ ಅಭಿಯಾನ ಆ ಥರ ಮಾಡ್ತಾ ಇದ್ದಾರೆ. ಪೂರ್ತಿ ದೇಶದಲ್ಲಿ ಈ ಥರ ಒಂದು ಅವೇರ್ನೆಸ್ ಕ್ಯಾಂಪೇನ್ ಗೌರ್ಮೆಂಟ್ ಕಡೆಯಿಂದ ನಡ್ತಾ ಇದೆ. ಮಿನಿಸ್ಟ್ರಿ ಆಫ್ ಸೋಷಲ್ ಜಸ್ಟಿಸ್ ಮತ್ತು ಎಂಪವರ್ಮೆಂಟ್ ಕಡೆಯಿಂದ ಪೂರ್ತಿ ದೇಶದಲ್ಲಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಸ್ಟೇಟ್ ಗೌರ್ಮೆಂಟಲ್ಲಿ ಕೂಡ ಈ ಅವೇರ್ನೆಸ್ ಪ್ರೋಗ್ರಾಮ್ ಬೇರೆ ಬೇರೆ ರೀತಿಯಿಂದ ಕಾಲೇಜಸ್ಗೆ ಹೋಗಿ ಅಥವಾ ಬೇರೆ ಕಲ್ಚರ್ ಪ್ರೋಗ್ರಾಮ್ ಮಾಡಿ ಅಥವಾ ಯಾವ ಜಾತ್ರೆ ಮಾಡಿ ಯಾವುದೇ ಲೋಕಲ್ ಏನು ಸೌಲಭ್ಯ ಇರುತ್ತೆ ಆ ಥರ ಮಾಡಲಿಕ್ಕೆ ದಿವಸ ನಿರ್ದೇಶ ಕೊಟ್ಟಿದ್ದಾರೆ. ಅದೇ ಅಂಗವಾಗಿ ನಾವು ಈಗ ಟೂರ್ನಮೆಂಟ್ ನಾವು ಡ್ರಗ್ ಫ್ರೀ KGF ಟ್ಯಾಗ್ಲೈನಲ್ಲಿ ಟೂರ್ನಮೆಂಟ್ ಪ್ಲಾನ್ ಮಾಡಿದ್ದೀವಿ. BGML ಕಡೆಯಿಂದ ನಮಗೆ ಇದು ಒಂದು ಹಿಸ್ಟಾರಿಕಲ್ ಗ್ರೌಂಡ್ ಆ್ಯಸ್ ಅ ವೆನ್ಯೂ ನಮಗೆ ಸಿಕ್ಕಿದೆ. ಇಸ್ ಹ್ಯೂಜ್ ಹಿಸ್ಟ್ರಿ ಇಸ್ ದೇರ್. ಅವರು ಹಿಸ್ಟ್ರಿ ಬಗ್ಗೆ ನಿಮಗೆಲ್ಲ ಹೇಳಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಅಪರ್ಚುನಿಟಿ ಫಾರ್ ಅಸ್ ಆಲ್ಸೋ. ಈಗ ಅಷ್ಟು ಮಹತ್ವಪೂರ್ಣ ದಿನದಲ್ಲಿ ಈಗ ಗ್ರೌಂಡ್ ಕೂಡ ಓಪನ್ ಆಗ್ತಾ ಇದೆ. ಮತ್ತು ಈ KGF ಜನರಿಗೆ ನಾವು ಒಂದು ಮೆಸೇಜ್ ಕೊಡ್ತೀವಿ, ಡ್ರಗ್ ಫ್ರೀ KGF ಮೀನ್ಸ್ ಇಷ್ಟು ಯಂಗ್ಸ್ಟರ್ಸ್ ಇಲ್ಲಿ ಇದ್ದಾರೆ. ಕೆಲವು ಯಂಗ್ಸ್ಟರ್ಸ್ ಸ್ವಲ್ಪ ಬೇರೆ ದಾರಿಗೆ ಹೋಗ್ತಾ ಇದ್ದಾರೆ. ಸೊ ಅವರಿಗೆ ಅವ್ರದ್ದು ಎನರ್ಜಿ ಡೈವರ್ಟ್ ಮಾಡಲಿಕ್ಕೆ ಸೊ ಸ್ಪೋರ್ಟ್ ಈಸ್ ದ ಬೆಸ್ಟ್ ಥಿಂಗ್. ಈ ಸ್ಪೋರ್ಟ್ಸಲ್ಲಿ ನಾವು ಅವ್ರದ್ದು ಎನರ್ಜಿ ಡೈವರ್ಟ್ ಮಾಡಿ, ಮತ್ತು ಏನು ಯಾರು ನಶೆಯಲ್ಲಿ ಹ್ಯಾಬಿಟ್ ಆಗಿಬಿಟ್ಟಿದ್ದಾರೆ ಅವರಿಂದ ದೂರಾಗಿ ಸ್ಪೋರ್ಟ್ಸ್ಗೆ ಎಕ್ಸೆಪ್ಟ್ ಮಾಡಿಕೊಂಡು ಈಗ ಈ ನಮ್ಮ ಏರಿಯಾಗೆ ಡ್ರಗ್ ಫ್ರೀ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ಅದೇ ಅಂಗವಾಗಿ ನೀವು ಮಾಡ್ತಾಯಿದ್ದೀವಿ. ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮದು ಎಲ್ಲರೂ ನಮ್ಮದು ಕೂಡ ಒಂದು ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ KGFಯಲ್ಲಿ ಸುಮಾರು ಮೋರ್ ದೆನ್ 14 ಟೀಮ್ಸ್ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಈಗ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಮತ್ತು ಕರ್ನಾಟಕ ಸ್ಟೇಟ್ ಪೊಲೀಸ್ ವತಿಯಿಂದ ನಾವು ಈ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾಯಿದ್ದೀವಿ. ಜಸ್ಟ್ ಟು ಗಿವ್ ಅ ಮೆಸೇಜ್ ದಟ್ ಡ್ರಗ್ ಈಸ್ ದೇರ್ ಶುಡ್ ಬಿ ನೋ ಟಾಲರೆನ್ಸ್ ಫಾರ್ ಡ್ರಗ್, ಆಲ್ವೇಸ್ ಬಿ ಅವೇ ಫ್ರಮ್ ಡ್ರಗ್ ಆ್ಯಂಡ್ ಈ KGFಗೆ ಡ್ರಗ್ ಫ್ರೀ ಮಾಡೋಣ ಅಷ್ಟೇ. ಸರ್ ಇದುವರೆಗೆ ಎಷ್ಟು ಟೀಮ್ ಆರ್ಗನೈಸ್ ಆಗಿದೆ? ಸೊ 14 ಟೀಮ್ ರೆಡಿ ಆಗಿದೆ. 14 ಆಗಿದೆ. ಓಕೆ, ನಮ್ಮದು ಕೂಡ ಒಂದು ಇರುತ್ತೆ.
ಬಾಕಿ ಕೆಲವು 2 ಟೀಮ್ ಶಾಲಾ ಮಕ್ಕಳದು ಕೂಡ ಇದೆ. ಇನ್ನು ರಿಜಿಸ್ಟ್ರೇಷನ್ ರನ್ನಿಂಗ್ ಇದೆ as of 17. 17. ಸೊ ಇನ್ನು ದೇ ಕ್ಯಾನ್ ರಿಜಿಸ್ಟರ್ ಫ್ರಮ್ ಸರ್ ಓಪನ್. ಸೊ ವಿಲ್ ಪ್ಲಾನ್. ಅದನ್ನೆಲ್ಲ What is ಸ್ವಲ್ಪ the plan of organizing for 2 days, sir? At what time the inauguration will commence on the 27th and 28th? sir, it will start at With MP, sir, BGML will give our it will start by 9 o'clock. ಅದೆಲ್ಲ ಡೀಟೇಲ್ಸ್ ಒಂದು ರೆಡಿ ಮಾಡಿ ನಿಮಗೆ ಕಳಿಸ್ತೀವಿ. ಐ ಥಿಂಕ್ ಯು ಕ್ಯಾನ್ ಪುಟ್ ಇಟ್ ಅಪ್ ಇನ್ ದ ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ರೆ ಐ ಥಿಂಕ್ ಇಟ್ ವಿಲ್ ನೈಸ್ ಫ್ರಮ್ ಯಾರ್ ಪಾರ್ಟ್. 9 o'clock ಸ್ಟಾರ್ಟ್ ಮಾಡೋಣ. ಅದು ಯಾಕೆಂದರೆ ಯಾರು ಬರ್ತಾರೆ ಅಂತೆಲ್ಲ, ಯಾಕೆಂದರೆ ಇವಾಗ ನಮ್ಮ ಪ್ರದೀಪ್ ನಾಯ್ಡು ಹ್ಯಾಸ್ ಟೋಲ್ಡ್ ಸ್ಪೋರ್ಟ್ಸ್ ಆಫೀಸರ್ ಫ್ರಮ್ MEG is coming. So he is going to come and see and extend that support in for future recruitment under sports quota for Army, Navy and Airs. So for all the 3 forces ಅಲ್ಲಿ ಅಂಥವ್ರು ಯಾರಾದರೂ ಇದ್ದರೆ, ಸೊ MEG ಇಂದ ಅವರು ಆಫೀಸರ್ ಬರ್ತಾರೆ. ಯಾರಾದರೂ ಅಂಥ ಟ್ಯಾಲೆಂಟ್ ಸಿಕ್ಕಿದ್ರೆ ಅವರು ಡೈರೆಕ್ಟಾಗಿ ರಿಕ್ರೂಟ್ಮೆಂಟು ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಗೆ ಕೆಲಸನೂ ಸಿಗುತ್ತೆ, ಪೇರೆಂಟ್ಸ್ಗೂ ಒಂದು ಅವಾಗ ಏನು ಆಟ ಆಡೋಕ್ಕೆ ಬಿಡ್ತಾ ಇದ್ದೀವಿ ನಾವು, ಓದೋಕ್ಕೆ ಬಿಡ್ತಾ ಇಲ್ಲ ಅಂತ ಒಂದು ಒಳ್ಳೆ ಟ್ಯಾಲೆಂಟ್ ಇದ್ದರೆ MEGಯಲ್ಲಿ ಇದು ಮಾಡಿದ್ರೆ ಏರ್ಫೋರ್ಸ್ ಆರ್ ಆರ್ಮಿ ಆರ್ ನೇವಿ ಯಾವುದೋ 3ರಲ್ಲಿ ಯಾವುದೋ ಒಂದು, thank you. ಅದ್ರ ಜೊತೆ ನಮ್ಮ ಇನ್ನು ಇಲ್ಲಿ ಟ್ಯಾಲೆಂಟ್ ಬಂದರೆ ಎಲ್ಲೋ ಒಂದು ಕಡೆ ನಮ್ಮ SBI ಅಂತೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವೆಲ್ಲ ಎಲ್ಲೋ ಒಂದು ಕಡೆ ಆಗ ಅಂಡರ್ ಸ್ಪೋರ್ಟ್ಸ್ ಕೋಟಾ ದೇ ಕ್ಯಾನ್ ಗೋ ಆ್ಯಂಡ್ ಗೆಟ್ ರಿಕ್ರೂಟೆಡ್. ಸೊ ವಿ ಆರ್ ಟ್ರೈಯಿಂಗ್ ಇನ್ ಆಲ್ ಕೈಂಡ್ಸ್ ಆಫ್ ಆ್ಯಂಗಲ್ಸ್. ದಿಸ್ ಈಸ್ ದ ಸ್ಟಾರ್ಟಿಂಗ್. ದೇರ್ ಮೈಟ್ ಬಿ ಸಮ್ ಮಿಸ್ಟೇಕ್ಸ್ ಫ್ರಮ್ us also. Please, no, there might be some mistakes also. Please accept that mistakes. Please tell us. We'll try to correct and we'll try to help the people of KGF as well as Kolar district. Good, sir. After inauguration, it will be open from 5:30 to 9. Super, thank you. Then in the evening, 5:30. no, evening, but 4 to 6:30. till sunset. Till sunset, till 6:30. Till 6:30. Don't want sunset. That is more than enough for people of KGF. So you people can come and do that, and if anyone wants to come, like anta coaches ಬಂದು ಬೇಕಾದ್ರೆ coach ಮಾಡಿ. Even elder people, Rajendra sir, no, elder people across the mining colony will also have a walk, patience walk, elderly persons. Pradeep Naidu sir, I hope I am right. Yes, you are right. Fear I hope I is am right. that it should be kept for use. Yes, It will be should kept opened for use it will be The kept same for fate should use. not repeat. with ethics. Yes. It will let wrong things don't happen here. Yes. Thank you. So I request maximum participation from all of you, and ಎಲ್ಲ ಕಾಲೇಜಸ್ ಮಕ್ಕಳು ಮತ್ತೆ ಶಾಲಾ ಮಕ್ಕಳು ಕೂಡ ಮ್ಯಾಕ್ಸಿಮಮ್ ನಂಬರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನಾವೆಲ್ಲ ಕಾಲೇಜ್ ಪ್ರಿನ್ಸಿಪಲ್ ಅವರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ, BJMLಗೆ ಕೂಡ ರಿಕ್ವೆಸ್ಟ್ ಮಾಡಿ ಅವ್ರ ಕಡೆಯಿಂದ ಒಂದು ರಿಕ್ವೆಸ್ಟ್ ಹೋಗಲಿ. ಸೊ ವಿ ರಿಕ್ವೆಸ್ಟ್ ಮ್ಯಾಕ್ಸಿಮಮ್ ಪಾರ್ಟಿಸಿಪೇಟ್ so that this grand event for KGS make it successful. Thank you.